ಕೋಳಿ ಫಾರಂ ಹತ್ರ ಬರಬೇಡ ಅಂತೇಳಿ ನನ್ನ ಹತ್ರನೇ ಜಗಳ ಮಾಡೋಕೆ ಬರ್ತಾನೆ. ನನಗೆ ಇಟ್ಕೊಂಡು ಒಡಿಯೋದಕ್ಕೆ ಬರ್ತಾನೆ. ಮನಸ ಬರಬೇಡ ಬರಬೇಡ ಅಂತೇಳಿ ಗಲಾಟೆ ಮಾಡ್ತಾನೆ. ಯಾಕೆ ನಾವಂತೂ ಬಿಡಲ್ಲ, ನೀನೇ ನಮಗೆ ಬೇಕಾದ್ರೆ ಬಿಟ್ಕೊಂಡು ಕೊಟ್ಟು ಹೋಗು, ನಾವು 1,00,000 ಕೊಡ್ತೀವಿ ಅಂತ ಹೇಳಿ ಹೇಳು. ನೀನು ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ. ಅದ್ಯಾಕೆ ಬಿಟ್ಕೊಡ್ತೀಯಾ? ಅವ್ನು ತಗೊಂಡಿರೋ ಜಾಗ ಅಂತೆ ಅವನ ಹೆಸರಲ್ಲ ಐತಂತೆ. ಅವ್ನು ತಗೊಂಡಿರೋ ಜಾಗ ಆಗಿರೋದ್ರಿಂದಾನ ಜೋರು ಮಾಡ್ತಾನೆ. ನಾನು 1,00,000 ಕೊಡಲ್ಲ, ಏನು ಕೊಡಲ್ಲ, ಬಿಟ್ಟು ಹೋಗು ಅಂತ ಈಗ ಹೇಳ್ತಾವನೆ. ನಾನು ಅದಕ್ಕೆ ಬಿಟ್ಟೋಗಲ್ಲ ಅಂತ ಹೇಳಿದೆ. ಅದಕ್ಕೆ ನೀನು ಇಲ್ಲಿ ಬರಬೇಡ ಅಂತೇಳಿ ಕೋಳಿ ಫಾರಂ ಹತ್ರ ನಿನ್ನ ಕಾಲು ಇಡಬೇಡ, ನೀನು ಬರಬೇಡ, ನೀನಾಯ್ತು ನಿನ್ನ ಕೆಲಸ ಆಯ್ತು ನೋಡ್ಕೊಂಡು ಹೊಟ್ಟೋಗ್ತಾ ಇರು ಅಂತ ಹೇಳಿ ಎಷ್ಟು ಜೋರು ಮಾಡ್ತಾನೆ ಮನಸ. ಸರಿ ಆಯ್ತು, ನೀನು ಇಲ್ಲಿರು, ನಾನು ಹೋಗ್ತೀನಿ. ಅವನ ಎದುರಿಗೆ ಹೋಗಿ ಒಂದು ನಾಟಿ ಕೋಳಿ ಹಿಡ್ಕೊಂಬಂದು ಇವತ್ತು ಸಾಂಬಾರು ಮಾಡ್ತೀನಿ. ಒಂದು ನಾಟಿ ಕೋಳಿ ಎತ್ಕೊಂಬಂದ್ಬಿಡ್ತೀನಿ. ಅವನ ಎದುರಿಗೆ ಹೋಗ್ತೀನಿ. ಇವಾಗಿನ ಹೋದ ಅವನು ಕೋಳಿ ಫಾರಂ ಕಡೆ, ನಾನು ಹೋಗ್ತೀನಿ. ನೋಡೋಣ ಅದೇನು ಮಾತಾಡ್ತಾನೆ ನಾನು ನೋಡ್ತೀನಿ. ಏಯ್, ನಮಗೂ ಅಧಿಕಾರ ಐತೆ ಕಣೋ, ನಾವು ಬಂಡವಾಳ ಹಾಕಿದೀವಿ ಅಂತೇಳಿ ನಾನೆಲ್ಲ ಮಾತಾಡ್ತೀನಿ. ನಿನ್ನ ತಲೆ ಕೆಡಿಸ್ಕೋಬೇಡ, ನೀನು ಇಲ್ಲೇ ಇರು, ಹೇಳ್ತೀನಿ. ನಾನು ಬರ್ತೀನಿ. ಅವನೇನಾದರೂ ಮಾತಾಡಲಿ, ನಾನು ಸರಿಯಾಗಿ ಹೇಳ್ತೀನಿ. ಇನ್ನೂ ನೋಡಿಲ್ಲ ನಾನು ಹೆಂಗೆ ಅನ್ನೋದು. ಅವನಿಗೇನಾದರೂ ಗೊತ್ತಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ. ನಾವೇನೋ ಬಿಡು ಬಿಡು ಅಂತೇಳಿ ಸುಮ್ಮನಾದ್ವಲ್ಲ, ಅದಕ್ಕೆ ಈ ಥರ ಮಾಡ್ತಾವನೆ ಅನಿಸುತ್ತೆ. ಬಿಡು, ಅವನು ಸಿಟ್ಟು ಜಾಸ್ತಿ. ಆಮೇಲೆ ಯಾಕೆ ಬೇಕು ಸುಮ್ಮನೆ ಅವನ ಹತ್ರ ಮಾತಾಡಿ ನಾವ್ಯಾಕೆ ಇದು ಮಾಡ್ಕೊಂಬನ, ಯಾರಿಗಾದ್ರೂ ಹೇಳ್ಬಿಟ್ಟು ಬಗೆಹರಿಸ್ಕೊಂಬನ ಬಿಡು. ಅವಣ್ಣ ಅದೇ ಹೇಳಿದ್ದು, ದಾನಿಯಣ್ಣ ಬಂದಿತ್ತು. ದಾನಿಯಣ್ಣ ಸುಮ್ಮನೆ ಜಗಳ ಆಡ್ಬೇಡ್ರಪ್ಪ, ಯಾರನ್ನಾದ್ರೂ ದೊಡ್ಡವ್ರನ್ನ ಕುಂಡ್ರಿಸ್ಕೊಂಡು ಮಾತಾಡ್ರಿ, ದೊಡ್ಡವ್ರನ್ನ ಕುಂಡ್ರಿಸ್ಕೊಂಡು ಮಾತಾಡಿ ಯಾರಾದರೂ ಮಾಡ್ಕೊಳ್ರಿ ಅಂತೇಳಿ ಹೇಳೈತಿ. ಅದಕ್ಕೇನೆ ಅದೇನಾಗುತ್ತೆ ನೋಡೇ ಬಿಡೋಣ, ಸುಮ್ಕಿರು. ಇಲ್ಲ ಇಲ್ಲ, ಹೋಗ್ತೀನಿ, ನಾನಂತೂ ಬಿಡೋದಿಲ್ಲ. ನಾನೇ ಸುಮ್ಕಾಗಣ, ನಾನು ಸುಮ್ಮನಾಗ ಅಂತವಳೆ ಅಲ್ಲ ಬಿಡು. ಅದೇನಾಗುತ್ತೆ ಆಗಲಿ, ನೋಡೇ ಬಿಡೋಣ ಅಂತೀನಿ. ನಮಗೆ ಆಗಬೇಕು ಅದು ಕೋಳಿ ಫಾರಮು. ನಮ್ಮ ಕಡೆಗೆ ನಾವೇ ಮಾಡ್ಕೋಬೇಕು, ಅವನೇ ಬೇರೆದು ಮಾಡೋ ಥರ ಆಗಬೇಕು. ನಾವ್ಯಾಕೆ ಬಿಟ್ಟೆವು. ಬಿಟ್ಬಿಟ್ರೆ ಸಾದ್ರ ಆಗ್ಬಿಡ್ತೀವಿ. ನಮ್ಗೆ ಎದ್ರುಕೊಂಡ್ರು ಬಿಟ್ಬಿಟ್ರು ಅಂತ ಹೇಳಿ ನಮ್ಮನ್ನ ಒಂಥರ ಚೀಪಾಗಿ ಮಾತಾಡ್ತಾರೆ. ನಾವು ಎದ್ರುಕಮ್ಮಕ್ಕೆ ಹೋಗ್ಬಾರ್ದು. ಇವಾಗಿನ ಜನಕ್ಕೆ ಮಾಡ್ದವ್ರಿಗೆ ಮಾಡಿ ತೋರಿಸಿದ್ರೇನೆ ಮತ್ತೆ ಸುಮ್ಮನೆ ಇದ್ದಷ್ಟು ಸಾದ್ರ ತಗೊಂತಾರೆ. ಸರಿ ಆಯಿತು, ಹೋಗ್ಬಾ. ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ, ಹೋಗ್ಬಾ. ಅದೇನು ಹೇಳ್ತಾನೆ ಗೊತ್ತಾಗುತ್ತೆ. ಹೋಗ್ತೀನಿ, ನಾನೇನು ಎದ್ರಲ್ಲ ಬಿಡು. ಅವನಿಗೆ ನಾನು ಎದುರ್ತೀನ? ನಾನಂತೂ ಎದ್ರಲ್ಲ. ನಾನು ಅವನಿಗೆ ಎದುರು ಬಿಟ್ರೆ ಆಯ್ತಲ್ಲ. ನಮ್ಮ ಮಾನಸ ಫುಲ್ ಜೋರು, ಹೋಗಿ ಮಾತಾಡ್ಕೊಂಡ್ ಬರ್ತಾಳೆ. ಅವಳೇನಿಲ್ಲ, ಒಂದು ವಿಷಯ ಏನಾದ್ರೂ ತಲೆಗೆ ಹಾಕೊಂಡವಳೆ ಅಂತಂದರೆ ಅವ್ನು ಬಿಡೋದಿಲ್ಲ ಬಿಡು. ಮನ್ಸಿಗೆ ಹಾಕೊಂಡವಳೆ ಆ ವಿಷಯ ಏನಾದರೂ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದಾಳೆ ಅಂತಂದರೆ ಅದ್ರ ಕಥೆನೇ ಬೇರೆ ಆಗುತ್ತೆ. ಬಾ 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 ಕೊಕ್ಕೊ ಬಾ 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 ಬಾ. ಚೆನ್ನಾಗಿದಾವೆಲ್ಲ ಮರಿಗಳು. ಹಂಗೆ ಇದ್ದಾವೆ. ಬಂದು ಒಂದಿಷ್ಟು ಕಾಳಿಂಗೆ ಹಾಕಿ ಕೊಕ್ಕೊ ಅಂದ್ರೆ ಸಾಕಂಗೆ ಹೆಂಗೆ ಬರ್ತವೆ. ಚೆನ್ನಾಗಿದ್ದಾವೆ. ಆಟೆ ಮರಿ, ಹುಂಜದ ಮರಿ ಎಲ್ಲನ ಚೆನ್ನಾಗಿದ್ದಾವೆ. ಮರಿಗಳಿಗೂ ಎಲ್ಲ ದೊಡ್ಡವಾಗ್ಬಿಟ್ರೆ ಚೆನ್ನಾಗಿ ಒಳ್ಳೆ ಲಾಭ ಬರ್ತೈತಿ. ಇವು ನಾಟಿ ಕೋಳಿಗೂ ಒಳ್ಳೆ ಲಾಭ ಐತಿ. ಬಾ 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 ಬಾ. ನನ್ನ ಗಂಡನ ಯಾರೋ ಕೋಳಿ ಫಾರಂಗೆ ಕಾಲು ಇಡಬೇಡ್ರಿ ಅಂತ ಹೇಳಿದ್ರಂತೆ. ಅವ್ರಿಗೆ ಎಷ್ಟು ಅಧಿಕಾರ ಐತೆ ನಮಗೂ ಅಷ್ಟೇ ಅಧಿಕಾರ ಐತೆ. ನಾವು ಇವತ್ತು ಬಂಡವಾಳ ಹಾಕಿದೀವಿ, ನಾವು ದುಡ್ಡು ಕೊಟ್ಟಿದೀವಿ. ಅದ್ಯಾಕೆ ಬರಬೇಡ ಅಂತ ಹೇಳೋದು ನನ್ನ ಗಂಡನ್ನ? ನೀನು ಇಲ್ಲಿ ಕಾಲಿಡಬೇಡ, ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ನೀನು ಇಲ್ಲಿ ಕಾಲಿಟ್ಟಿದೀಯ ಅಂತಂದ್ರೆ ಸರಿ ಆಗೋದಿಲ್ಲ ಮನಸ. ಇಲ್ಲಿಂದ ಹೋಗ್ತಾ ಇರಬೇಕು. ಹೋಗು, ಸುಮ್ಮನೆ ಮಾತಾಡಬೇಡ. ಮಾತಾಡಿದ್ರೆ ಸರಿ ಆಗಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೋಗ್ಬಿಡು. ಹೋಗಲ್ಲ. ಯಾಕೆ ಹೋಗ್ಬೇಕು? ನಿನಗೆ ಇವತ್ತು ಎಷ್ಟು ಅಧಿಕಾರ ಐತೆ ನಮಗೂ ಅಷ್ಟೇ ಅಧಿಕಾರ ಐತೆ. ಬರಬೇಡ ಅಂತೇಳಿ ನನ್ನ ಗಂಡನ ಹತ್ರ ಜಗಳ ಆಡೋದು, ಹೊಡೆದಾಡೋದು ಎಲ್ಲ ಮಾಡ್ತೀಯಂತೆ. ಅಣ್ಣ, ಇವೆಲ್ಲ ಬೇಡಣ್ಣ. ನೀನೇನಿದ್ರು ನಿನ್ನ ಪಾಡಿಗೆ ನೀನು ಸುಮ್ಮನೆ ಇರೋದು ಕಲಿ. ಮುಂಚೆ ಹಂಗಿದಾದ್ರೆ ಇರ್ಲಿ, ಇಲ್ಲ ನಮ್ಗೆ ಬಿಟ್ಕೊಟ್ಟು ನೀನು ಹೋಗು. ನಿನಗೆ ಬೇಡವಾ ನಮ್ಮ ಜೊತೆ ಪಾರ್ಟ್ನರ್ಶಿಪ್ ಆಗಿ ನಿನಗೆ ಬಿಸ್ನೆಸ್ ಮಾಡೋದಕ್ಕೆ ಇಷ್ಟ ಇಲ್ವಾ? ಬೇಡ, ನಮ್ಗೆ ಬಿಟ್ಕೊಡು. ಇಲ್ಲ ಮುಂಚೆ ತರ ಹೆಂಗಿದ್ವಾ ಹಂಗೆ ಮಾಡ್ಕೊಂಡು ಬಂದಿರೋ ಲಾಭದಲ್ಲಿ ಅರ್ಧ ಭಾಗ ತಗೋಬೇಕು ಅಷ್ಟೇ. ಇವೆರಡರಾಗ ತೀರ್ಮಾನ ಆಗ್ಲೇಬೇಕು. ಯಾರು ಏನು ಹೇಳಿದ್ರು ಸರಿನೇ. ಯಾಕ ಭುವನ್, ಏನಾಯ್ತು ನೋಡೋಣ. ಅವನು ಬಂದು ಹೋಗಿ ಇವಾಗ ಇವಳಿಗೆ ಮಾನಸಂಗೆ ಹೇಳ್ಬಿಟ್ಟು ಕಳಿಸವನೆ. ಈ ಮಾನಸ ಬಂದು ನನ್ನ ಗಂಡನಿಗೆ ನೀವು ಹೆಂಗೆ ಇದು ಮಾಡಿದ್ರಿ, ಹೆಂಗೆ ನೀವು ಬರಬೇಡ ಅಂತ ಹೇಳಿದ್ರಿ ಅಂತೇಳಿ ಇವಳು ಬಾಯಿ ಮಾಡ್ತಾ ಇದ್ದಾಳೆ. ನೋಡು ಮಾತಾಡ್ತಾ ಇರೋದು ನೋಡೋಣ. ಹಿಂಗೆ ಮಾತಾಡ್ತಾವ್ರೆ. ಹಿಂಗೆ ಮಾತಾಡಿದ್ರೆ ಸಿಟ್ಟು ಬರುತ್ತಾ ಇಲ್ಲ ಹೇಳೋಣ. ಯಾ ಗಂಡಸ್ರಿಗೆ ತಾನೇ ಸಿಟ್ಟು ಬರ್ದಂಗಿರುತ್ತೆ. ಅಲ್ಲ ನೀನೇ ಹೇಳೋಣ ಹೋಗ್ಲಿ. ಮಾತಾಡಿದ್ರೆ ಸಿಟ್ಟು ಬರುತ್ತಾ ಇಲ್ವೋ?
ಅವ್ರವ್ರು ಹೆಂಗನ ಮಾಡ್ಕೊಂತಾರಮ್ಮ, ಸುಮ್ಮನೆ ಹೋಗು ನೀನು. ಅವ್ರೇನೋ ಮಾಡ್ಕೊಂತಾರತ್ತ, ಸುಮ್ಮನೆ ಯಾಕೆ ಒಟ್ಟು ಇದು ಮಾಡ್ಕೊಂಡತ್ತ. ಅವರು ಹೆಂಗ ಅವ್ರ ಪಾಡಿಗೆ ಅವ್ರು ಏನೋ ಬಗೆಹರಿಸ್ಕೊಂತಾರೆ ಅಣ್ಣ ತಮ್ಮಗಳು. ನಿಮ್ಮ ಸುಮ್ಮನೆ ಇದ್ರಾತಮ್ಮ, ನೀವು ಹೆಣ್ಮಕ್ಳಿಗೆ ಏನು ಬೇಕಮ್ಮ? ಯಾಕಣ್ಣ ಹೆಣ್ಮಕ್ಳೇನು ಕೇಳಂಗಿಲ್ವಾ? ನಾಳೆ ದಿನ ನನ್ನ ಗಂಡ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಾಗ ನಾನು ಮಾತಾಡ್ಲೇಬೇಕು, ಕೇಳಲೇಬೇಕಪ್ಪ. ಅದೇ ಹಂಗೆ ಹೆಣ್ಮಕ್ಳು ಮಾತಾಡಂಗಿಲ್ಲ ಅಂತ ಹೇಳ್ಬಿಟ್ರೆ ಮಾತಾಡ್ಬೇಕು. ಯಾರೇ ಆಗ್ಲಿ, ಅವ್ರಿಗೆ ಬೇಕು ಅಂದಮೇಲೆ ಅವ್ರಿಗೆ ನಷ್ಟ ಆಗ್ತೈತೆ. ಅವರಿಗೆ ಇದರಿಂದಾನ ಇವತ್ತು ಅವ್ರಿಗೆ ಲಾಭ ಬರ್ದಂಗೆ ಬರೀ ನಷ್ಟನೇ ಅಂತಂದ್ರೆ ಲಾಸ್ ಆಗ್ತೈತೆ ಅಂದ್ರೆ ಮಾತಾಡ್ಲೇಬೇಕು. ನಮ್ಮ ದುಡ್ಡು ನಮಗೆ ಹೋಗ್ತೈತೆ ಅಂದ್ರೆ ನಾವು ಮಾತಾಡ್ಲೇಬೇಕಪ್ಪ. ಅದಂಗೆ ಮಾತಾಡ್ದಂಗಿರ್ತಾರೆ. ಅಲ್ಲ ನೀನು ಹೇಳೋಣ, ಅದೇಂಗೆ ಮಾತಾಡ್ದಂಗಿರ್ತಾರೆ ಅಂತೇಳಿ. ಮಾತಾಡ್ಬೇಡ್ರಿ ಅಂದ್ರೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಹೋದ್ರೆ ಸರಿ ಮನಸ, ಸುಮ್ಮನೆ ಹೋದ್ರೆ ಸರಿ. ಹೋಗೋದಿಲ್ಲ, ನಾನು ಹೋಗೋದಿಲ್ಲ. ಯಾರು ಏನೇ ಹೇಳಿದ್ರು ನಾನು ಹೋಗೋದಿಲ್ಲ. ಇಲ್ಲ, ಮುಂಚೆ ಯಾವ ಥರ ಇತ್ತು ಆ ಥರ ಮಾಡ್ಕೊಂಬನ, ಬಂದಿರೋ ಲಾಭದಲ್ಲಿ ಅರ್ಧ ಮಾಡ್ಕೊಂಬನ. ಈಗ 1/4% ಕೊಡ್ತಿದ್ದ, ಬೇಡ ಅಂತ ಅರ್ಧ ಮಾಡ್ಕೊಂಬನ. ಇಲ್ಲ, ನಿನಗೆ ಬೇಡವಾ, ನೀನೇ ಬಿಟ್ಟು ಹೋಗ್ತಾ ಇರು. ನಾವಂತೂ ಬಿಟ್ಕೊಂಡು ಕೊಡಲ್ಲ ಅಷ್ಟೇನೆ. ಚೆನ್ನಾಗಿ ಇಟ್ಕೊಂಡು ಮಾಡೋದಾದ್ರೆ ಮಾಡೋಣ, ಇಲ್ಲ ನಮಗೆ ಬಿಟ್ಕೊಡು. ನಿನಗಂತೂ ನಾವು ಬಿಟ್ಕೊಡಲ್ಲ. ನನ್ನ ಜಾಗದಾಗ ಐತೆ, ನನ್ನೇ ಜೋರು ಮಾಡೋದಕ್ಕೆ ಬಂದಿದ್ಯಾ? ನಾನಿನ್ನು ನಿಯತ್ತಾಗೆ 80,000 ಕೊಡ್ತೀನಿ, 1 ಲಕ್ಷ ದುಡ್ಡು ಅಂತ ಹೇಳಿದ್ದೀನಿ. ಅದಕ್ಕೆ ಅದೇ ಕೊಡಲಿಲ್ಲ ಅಂತಂದ್ರು ನಂದೇ ಇದು ನೀವು ಕೊಟ್ಟಿದ್ದೀರಾ ಅನ್ನೋದಕ್ಕೆ ಏನು ಸಾಕ್ಷಿ ಐತೆ? ನಾನು ಏನು ಬೇಕಾದ್ರೂ ಮಾಡ್ಬೋದು. ಇದು ನನ್ನ ಜಾಗದಲ್ಲಿರೋದು. ನೀನು ಎಷ್ಟೇ ಏನೇ ಕೇಳಿದ್ರು ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತ ಹೇಳಿ. ನೀನು ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ನೋಡಿ ಹೇಳಿರ್ತೀನಿ, ಒಳ್ಳೆ ಮಾತಲ್ಲಿ ಹೇಳಿರ್ತೀನಿ. ಇಲ್ಲೇನು ಬಂದು ಜೋರು ಮಾಡೋದಕ್ಕೆ ಬಂದಿದ್ಯಾ? ಜೋರು ಮಾಡೋದಕ್ಕೆ ಬಂದಿದ್ಯಾ ಅಂತಂದರೆ ಸರಿ ಆಗೋದಿಲ್ಲ. ಏನಕ್ಕೆ ಜೋರು ಮಾಡೋಕ್ಕೆ ಬರ್ತೀಯ ನೀನಿಲ್ಲಿ? ಯಾಕೆ ಜೋರು ಮಾಡೋಕ್ಕೆ ಬರೋದು? ನಿಂದೇನಾಯ್ತು ಅಷ್ಟು ನೋಡ್ಕೊಂಡು ಹೋಗ್ತಾ ಇರು. ಏನು ಅಂದ್ಕೊಂಡಿದ್ಯಾ ನನ್ನ ಮೇಲೆ ಕೈ ಮಾಡ್ತೀಯಾ? ಎಷ್ಟಿರ್ಬೇಡ, ಎಷ್ಟು ದಿಮಾಕ್ಕಿರ್ಬೇಡ, ನನ್ನ ಮೇಲೆ ಕೈ ಮಾಡ್ತೀಯಾ? ಏನು ಮಾತಾಡಬಾರ್ದು ಕಣಮ್ಮ. ಬಿಡಪ್ಪ ಅತ್ಲ ಹೋಗ್ಲಿ ಭುವನ್, ಬಿಡ. ಹಂಗೆ ಮಾತಾಡಬಾರ್ದು. ಹಂಗೆ ಮಾತಾಡಿದ್ರೆ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ ಹೇಳಮ್ಮ. ಯಾರಿಗೆ ಆಗಲಿ ಸಿಟ್ಟು ಬಂದೇ ಬರುತ್ತೆ. ನೋಡಪ್ಪ ಯಾಕಪ್ಪ ಹಿಂಗೆ ಮಾಡ್ತಾವ್ರೆ ಏನು ಎತ್ತ ಅಂತೇಳಿ ಸಿಟ್ಟು ಬಂದೇ ಬರುತ್ತೆ. ಹಂಗೆಲ್ಲ ಮಾತಾಡಬಾರ್ದು ಕಣಮ್ಮ. ನೀನು ಹಿಂಗೆ ಬೇಕಾಬಿಟ್ಟು ಹೆಂಗೆ ಬೇಕೋ ಹಂಗೆ ನೀನು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಯಾರು ಕೇಳ್ತಾರಮ್ಮ ಮಾತುಗಳ? ಯಾರು ಕೇಳಲ್ಲ. ನೀನೇನಮ್ಮ ನೀನು ಹಿಂಗೆಲ್ಲ ಮಾತಾಡಬಾರ್ದು ಅನ್ನೋದು ಗೊತ್ತಿದ್ದು ಕೊಟ್ಟು ಮಾತಾಡ್ತೀಯಾ? ಆಸೆನ್ಗೆ ಇಲ್ಲದೆಲ್ಲ ಹೇಳ್ಕೊಟ್ಟಿರೋದಲ್ದಲ್ಲೇ, ನಮ್ಮ ಮದುವೆ ಜಗಳ ತಂದಿಕ್ಕಿರೋದಲ್ದಲ್ಲೇ ಇನ್ನೂ ಜೋರು ಮಾಡೋದಕ್ಕೆ ಬರ್ತಾ ಇದೆಯಾ ನೀನು? ನಾನು ಜಗಳ ತಂದಿಕ್ಕಿಲ್ಲ. ನೀನು ಅನ್ಬೇಡ, ನೀನು ಸುಮ್ಮನೆ. ನಾನು ಯಾರಿಗೂ ಜಗಳ ತಂದಿಕ್ಕಿಲ್ಲ. ನೋಡೋಣ, ಪಂಚಾಯತಿ ಮಾಡೋಕೆ ಕಲೆ ಹಾಕು, ನೋಡೋಣ, ಮಾತಾಡೋಣ. ಇದೊಳ್ಳೆ ಚೆನ್ನಾಗೈತಲ್ಲ. ಅಲ್ಲ ನೋಡಿ, ನೀವು ಹೆಂಗೆ ಇದು ಮಾಡ್ತಾ ಇದ್ರ ಮಾಡೋಕ್ಕೆ. ನಾನಂತೂ ಸುಮ್ಮನೆ ಇರೋದಿಲ್ಲ. ಬರಬೇಡ್ರಿ ಅಂತಂದ್ರೆ ಅದೇಂಗೆ ಬರದೇ ಇರೋದಕ್ಕೆ ಸಾಧ್ಯ? ಬರಲೇಬೇಕಪ್ಪ, ನಮಗೆ ಬೇಕೇ ಬೇಕು. ನಾವು ಬಿಟ್ಕೊಡಲ್ಲ. ಅದೇಂಗೆ ಬಿಟ್ಕೊಡ್ತಾರೆ? ನೋಡೋಣ ಹೆಂಗೆ ಮಾತಾಡ್ತಾರೆ. ಅಲ್ಲ, ಅವ್ನು ಶರತ್ತಿಗೆ ಬುದ್ಧಿ ಬೇಡ. ಹೋಗ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಕಳಿಸ್ಬಿಟ್ರೆ ಇಲ್ಲಿ ಅವನು ಬರಬೇಕು. ಇಲ್ಲಿ ಜೊತೆಗೆ ಬಂದು ಮಾತಾಡಬೇಕು. ಸುಮ್ಮನೆ ಮಾತಾಡಿದಾರೆ ಅಂತಂದರೆ ಯಾರಿಗೂ ಸಹಿಸ್ಕೊಂಬಕ್ಕಾಗಲ್ಲಣ್ಣ. ನೋಡೋಣ ಹೆಂಗೆ ಮಾತಾಡ್ತವ್ರೆ. ಹಿಂಗೆ ಮಾಡಿದ್ರೆ ಹೆಂಗೆ ಹೇಳೋಣ? ಬೇಜಾರಾಗುತ್ತೋ ಇಲ್ವೋ ನೀನು? ಬೇಜಾರಾಗುತ್ತಪ್ಪ. ಏನು ಮಾಡೋದು ಈಗ? ಇವರು ಈಗ ಕೇಳೋರ್ಗಾದ್ರೆ ಹೇಳ್ಬೋದಪ್ಪ, ಕೇಳ್ತಿಲ್ದವ್ರಿಗೆ ಯಾರು ಹೇಳೋಕ್ಕಾಗುತ್ತೆ ಹೇಳು? ಅಮ್ಮ ಮನಸ ಹಿಂಗೆಲ್ಲ ನಾವು ಮಾತಾಡ್ಬಿಡಕಣಮ್ಮ. ಯಾರು ಏನೇ ಹೇಳಿದ್ರು ಸರಿ, ನಾನಂತೂ ಕೋಳಿ ಫಾರಮು ಭುವನ್ ಕಡೆಗೆ ಅಂತೂ ಬಿಡಲ್ಲ. ಇಲ್ಲ, ಮುಂಚೆ ಥರ ತಪ್ಪಾಯ್ತು ಅಂತ ಒಪ್ಕೊಂಡು ನಮ್ಮ ಜೊತೆ ಕೆಲಸ ಮಾಡ್ಕೊಂಡಿರ್ಬೇಕು. ಇಲ್ಲ ಏನೋ ಬಿಡು, ಹೋಗ್ಲಿ, ಇವರೇ ಮಾಡ್ಕೊಂಬ್ಲಿ ಅಂತ ಇವ್ರ ಕಡೆಗೆ ಬಿಡಬೇಕು. ಇಲ್ಲ ನಮ್ಮ ಕಡೆಗೆ ಆಗಬೇಕು. ಇಲ್ಲ ಇಬ್ಬರು ಮುಂಚೆ ಥರ ಹೆಂಗೆ ಮಾಡ್ತಿದ್ವೋ ಹಂಗೆ ಮಾಡ್ಕೊಂಡಿರ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡಿರೋದು. ಯಾರೇ ಹೇಳಿದ್ರು ಭುವನ್ ಕಡೆಗೆ ಒಬ್ಬನ ಕಡೆಗೆ ಮಾತ್ರ ನಾವಂತೂ ಕೋಳಿ ಫಾರಮ ಬಿಟ್ಕೊಡೋದಿಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.